ಪದ್ದು ಮುಟ್ಕೊಟ್ನಲ್ಲ. ನೀವಾಗ ನೀವೇ ಎದ್ದೇಳ್ತಿರೋದ್ಪ ಎರಡು ಬಿಡ್ಲ ಎತ್ತೆ ಪದ್ದು ನಿನ್ನೆಗಿಂತ ಇವತ್ತು ಕಸರತ್ತು ಜಾಸ್ತಿ ಆಗಿದೆ ಕಣ. ಹೆಂಗಿದೆ ಪೈಸೆ ನೋಡೋ. ಕಲ್ಲಿಗೆ ಆಗಿದೆ. ಹೊಟ್ಟೆ ಕರಗಿದ್ಯಾ? ಇಲ್ಲ ಹಾಗೆ ಇದೆ, ಸ್ವಲ್ಪ ಹಿಂದಕ್ಕೆ ಹೋಗಿದೆ ಅಷ್ಟೇ. ಹಾಗಂದ್ರೆ ಗೊತ್ತಾಗಲ್ಲಮ್ಮ. ಒಂದು ನಿಮಿಷ ಏನಾಯ್ತು? ಪದ್ದು ಹೊಟ್ಟೆ ನೆನ್ನೆಗಿಂತ 2 ಇಂಚ್ ಕಡಿಮೆ ಆಗಿದೆ ಕಣ. ದಿನಕ್ಕೆ 2 ಇಂಚ್ ಕಡಿಮೆ ಆದ್ರೆ ತಿಂಗಳಿಗೆ 60 ಇಂಚ್ ಕಮ್ಮಿ ಆಗುತ್ತೆ. ಆಮೇಲೆ ಹೊಟ್ಟೆನೇ ಇರಲ್ಲ, ಎದೆ ಬಂದು ಸೊಟ್ಟದ ಹತ್ರ ಕೂತ್ಕೊಂಡಿರುತ್ತೆ. ಬಿಡ ಬಿಡ ಬಾ ಹೋಗಿ ದೋಸೆ ತಿನ್ಕೊಂಬೋಣ. ಚೆನ್ನಾಗಿ ವ್ಯಾಯಾಮ ಮಾಡೋದು, ಹೊಟ್ಟೆ ತುಂಬಾ ತಿನ್ನೋದು, ಏನ್ ಬಂತು ಪ್ರಯೋಜನ? ಲೇ ಪಲ್ಲು, ನಾನು ಸಣ್ಣ ಆಗ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಟಿದ್ದೀನಿ. ನಮ್ಮ ಪ್ರಧಾನ ನಿರ್ದೇಶಕರಾದ ಸೀತೆ ಚಂದ್ರುನೇ ಗಾಬರಿ ಆಗೋಗಿ ಸಣ್ಣ ಆಗ್ಬಿಟ್ಟಿದ್ದಾರೆ. ಸಣ್ಣ ಆದ್ಮೇಲೆ ನಾನು ಬಿಡ್ತೀನ, ನಾನು ಸಣ್ಣ ಆಗೇ ಆಗ್ತೀನಿ. ಲೇ ದಂಡಪಿಟ್ಟಗಳ ಏನ್ ಮಾಡ್ತಾ ಇದೀರಪ್ಪ? ಕಣ್ ಕಾಣಿಸ್ತಾ ಇಲ್ವಾ? ಕಸರತ್ ಮಾಡ್ತಾ ಇದೀವಿ. ಪಟ್ಟಪ್ಪ ನಿಂತಿದ್ದ ಜಾಗದಲ್ಲಿ ಇಟ್ಕೊಂಡು ಅಂದ್ರೆ ಯಾವಾಗ ಅದನ್ನ ಕಸರತ್ತು ಅಂತ ಕರೀತಾರೆ. ಮತ್ತೆ ಇನ್ನೇನ್ ನೋಡ್ಬೇಕು? ಕಷ್ಟಪಟ್ಟು ಬೆವರು ಹರಿಸ್ಬೇಕು ಕೊಂಡ್ರ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ 1 ಲೋಟ ಬೆವ್ರನ್ನಾದ್ರೂ ಹರಿಸ್ಲೇಬೇಕು. 1 ಲೋಟ ಬೆವರ? ಲೇ ಪಾಂಡ್ರಂಗ, ನಾವೇನಾದ್ರೂ ದಿನಕ್ಕೆ 1 ಲೋಟ ಬೆವರು ಹರಿಸ್ಬಿಟ್ರೆ ನಮ್ಮ ಆರೋಗ್ಯದ ಗತಿ ಏನಾಗ್ತದ? ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆವರು ಮಾತ್ರ ಹರಿಸ್ತೀವಿ. ಮತ್ತು ನೀನು ಅವ್ರಿಗೆ ಮಾತು ಕೇಳಕ್ ಹೋಗ್ಬೇಡ. ನಿನ್ ಕೈಲಿ ಕೈ ಆಡ್ಸಕ್ಕಾದ್ರೆ ಕೈ ಆಡ್ಸು, ಕಾಲಾಡ್ಸಕ್ಕಾದ್ರೆ ಕಾಲಾಡ್ಸು, ಹೊಟ್ಟೆ ಆಡ್ಸಕ್ಕಾದ್ರೆ ಹೊಟ್ಟೆ ಆಡ್ಸು. ಕನಿಷ್ಠ ಪಕ್ಷ ನಿನ್ ಕೈಲಿ ಏನ್ ಆಡ್ಸಕ್ಕಾಗುತ್ತೋ ಅದನ್ನ ಆಡ್ಸಪ್ಪ. ನಾನು ಒಂದ್ಸಲ ಕೈ ಆಡ್ಸಿದ್ರೆ ಇಡೀ ಬಾಡಿನೇ ಶೇಕ್ ಆಗುತ್ತಮ್ಮ. ಹೇಳ ಅವನಿಗೆ. ಚೆನ್ನಾಗಿ ಗಿಡುತ್ತೀರ, ಬಂದು ನಿಂತ್ಕೊಂಡು ಕೈ ಕಾಲು ಆಡಿಸ್ತೀರ. ಇದನ್ನ ಯಾವನಾದ್ರೂ ಒಂದು ಬದುಕು ಅಂತ ಕರೀತಾರೆ ನೀವು. ನೋಡಿ ಮಾತಾಡು. ಮುಟ್ಟಕ್ಕೆ ಧೈರ್ಯ ಇರ್ಬೇಕಲ್ಲ ಪದ್ದು. ಅವನು ಮುಟ್ತಾ ಇದ್ರೆ ಏನಂತ ನೀನು ಮುಟ್ಟ. ಕಲ್ಲಿದ್ದಾಗಿದೆ. ಫ್ರಿಜ್ಜಲ್ಲಿ ಇಟ್ಟಿರ್ತಾರಲ್ಲ ಮೊಸರು ಆಗಿದೆ. ಒಂದು ನಿಮಿಷ ನಾನು ಸ್ವಲ್ಪ ಚೆಕ್ ಮಾಡ್ಬಿಡ್ತೀನಿ. ಏನಪ್ಪ ಮೊಸರು ಮಜ್ಜಿಗೆ ಹಾಕಿದ್ದೆ? ಸ್ವಲ್ಪ ದೀಪ. ಏನಾಯ್ತು? ಎಲ್ಲಿ ಬಿಟ್ಟಿದ್ರಲ್ಲ ಪೊಳ್ಳು ಬರೀ ಜೊಳ್ಳು. ಬೇಕರಿ ಬಂದು ಕಣ ಕೈ ಮುಗಿದು ಕೇಳ್ಕೊತೀನಿ ಕಣ. ಈಗ ಸಣ್ಣ ಆಗಬೇಕಂತ ಸಣ್ಣ ಆಗ್ಬೇಡ ಕಣ. ಕೊನೆ ಪಕ್ಷ ಒಂದು 4 ಜನ ಹೊತ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ನಾವು ಯಾವತ್ತು ಭಾರ ಆಗ್ಬಾರ್ದು ಕಣ. ಆ ದಯವಿಟ್ಟು ಸಣ್ಣ ಆಗೋ. 4 ಜನ ಹೊತ್ಕೊಂಡು ಹೋಗ್ಬೇಕು? ಸತ್ತಾಗ 4 ಜನನೇ ಕಂಡ್ರಿ ಹೊತ್ಕೊಂಡು ಹೋಗೋದು. ಇಲ್ಲ 3 ಹೊತ್ತು ಗದಕ್ಬಿಟ್ಟು ಈ ಥರ ಕೈ ಕಾಲು ಆಡ್ಸ್ಕೊಂಡು ಇರ್ತಿರಲ್ಲ, ಇದನ್ನ ದಯವಿಟ್ಟು ಬಿಟ್ಟುಬಿಡಿಪ್ಪ. ಯಾವುದನ್ನ ಒಂದು ಕೆಲಸ ಅಂತ ಹುಡುಕಿ ಕಷ್ಟಪಟ್ಟು ಮೈ ಬಗ್ಸಿ ದುಡಿದ್ರೆ ಮೈ ಅನ್ನೋದು ತಾನೇ ಗಟ್ಟಿ ಆಗುತ್ತೆ ಕಂಡ್ರು. ನನಗೂ ಸ್ವಲ್ಪ ಸಹಾಯ ಮಾಡ್ದಂಗೆ ಆಗುತ್ತೆ. ಅದನ್ನ ಬಿಟ್ಟುಬಿಟ್ಟು ಇನ್ನೊಂದು ಸಲ ನೀವಿಬ್ರು ಕೈ ಕಾಲು ಆಡ್ಸ್ಕೊಂಡು ನಿಂತದ್ದನ್ನ ನೋಡಿದ್ರೆ ನಾನು ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗತ್ತೆ. ಲೇ ಬಿಟ್ಲ, ನಾನು ಕಣ ಮೊದ್ದು ಬಾರ. ಪದ್ದು ಹಂಗ ಇಸ್ವಿದ ಹಂಗ ಅವ್ರು ಬಂದು ಅಂದ್ಕೊಂಡೆ. ಯಾರದು? ಕಚ್ಚ ಈ ಗದೆ ನೋಡ್ತಿದ್ರೆ ಅದು ಹಳೆ ಕಾಲದ ಗದೆ ಅನ್ಸುತ್ತಲ್ವಾ? ಆಗಿದ್ರೆ ಇದರಿಂದ ಒಂದು ದೊಡ್ಡ ಕಥೆನೇ ಅಡಗಿರುತ್ತೆ. ನಮ್ಮ ಅತ್ತೆಯವ್ರನ್ನ ಕೇಳಿದ್ರೆ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಅತ್ತೆಯವ್ರೆ ಸ್ವಲ್ಪ ಗೊತ್ತೀರಾ? ಕಲಿಯೋಳಿ ಚೆನ್ನಾಗಿರು. ನಾನೇನಂತ ಕರೆದೆ? ಅತ್ತೆಯವ್ರೆ ಸ್ವಲ್ಪ ಬರ್ತೀರಾ ಅಂತ ಪ್ರೀತಿಯಿಂದ ಕರೆದೆ. ಅತ್ತೆ ಕತ್ತೆ ಅಂತ ಕರಿಬೇಕಿತ್ತ? ಏನಾದ್ರೂ ಕಲ್ದಿದ್ರೆ ಬಾಯೊಳಗಿರೋ ಹಲ್ಲೆಲ್ಲ ಉದುರೋಗ್ತಿದ್ದು. ಸಾಕ್ಷಾತ್ ಆಂಜನೇಯನ್ನೇ ನೋಡಿದಾಗಾಯ್ತು. ಈ ಕಥೆ ಮಹಾತ್ಮ ಏನು ಅಂತ ಹೇಳ್ತೀಯಾ? ಪರೀಕ್ಷೆ ಮಾಡಿ ನೋಡಿ ಹೇಳ್ತೀನಿ. ಸಾಕ್ಷಾತ್ ಲೇಡಿ ದುರ್ಯೋಧನ ನೋಡ್ದಂಗೆ ಆಯ್ತು. ಭೀಮ ಅಂದಿದ್ದೆ ನಿನ್ನ ನಾಲ್ಗೇನು ಸೇರ್ ಹೋಗ್ತೀನಿ. ಸರಿ ರಂಗತ್ತೆ, ಈ ಗದೆ ಯಾರ್ದು? ನಮ್ಮನೆಗೆ ಹೇಗೆ ಬಂತು ಅದನ್ನ ಹೇಳು. ಈ ಗದೆ ನಮ್ಮ ಗಂಡುಗಲಿ ವಂಶದ ಪೋಲ್ಗಳು ಬಳಸ್ತಾ ಇದ್ದದ್ದು. ಒಂದ್ಸಲ ಎತ್ಕೊಂಡ್ರೆ ಸಾಕು, ಮೈ ಮೇಲೆ ಆಂಜನೇಯ ಸ್ವಾಮಿನೇ ಬಂದು ಅಪೂರ್ವವಾದ ಶಕ್ತಿ ಕೊಡ್ತಾನೆ. ಮನುಷ್ಯ ಗಟ್ಟಿ ಆಗ್ತಾನೆ, ಜಗತ್ ಜಟ್ಟಿ ಆಗ್ತಾನೆ. Oh my God! ಅತ್ತೆ, is it true? ನನ್ನ ಗಂಡುಗಲಿ ವಂಶದ ಪಾಳೆಗಾರನು ಯುದ್ಧದಲ್ಲಿ ಸೋಲಾಗುತ್ತೆ ಅಂತ
ಚಾಟ ಕಟ್ಬಿಟ್ಟು ಈ ತರ ಚೋಡಿದಿರಲ್ಲ ಪಾಪ ಹುಡುಗರು ಮರಳಾಗ್ಬಿಟ್ಟವೆ. ಯಾರಿಗೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಿತ್ತೆ. ಮುಚ್ಚ ಬಾಯಿ, ಅದು ಅಂತಿಂಥ ಗದೆಯಲ್ಲ, ಅದರಲ್ಲಿ ದೈವಾಂಶ ಇದೆ. ಕಾಣಿಕೆ ಇಟ್ಟು ನಮಸ್ಕಾರ ಮಾಡ್ಕೋ, ಮನಸ್ಸಿನಲ್ಲಿ ನೀನ್ ಏನ್ ಅನ್ಸ್ಕೋತೀಯ ಅದು ಅದೇ ಆಕ್ಚುಲಿ ತಿರುಗಾಟ ಆದಷ್ಟು ಬೇಗ ನನ್ನ ಮಗು ಕಳಿಸತ್ತ. ಆದಷ್ಟು ಬೇಗ ನಂಗೆ ಕೆಲಸ ಸಿಗುವ ಮಾಡಪ್ಪ. ನಾನೇ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ಪ್ಲೀಸ್. ಅಭಿ, ನೀವೇನು ಸುಮ್ಮನೆ ನಿಂತಿದ್ದೀರಾ? ನಿಮ್ ಮನ್ಸಿನ ಆಸೆ ನೆರವೇರ್ಬೇಕೋ ಬೇಡವಾ? ಹೋಗಿ ಪ್ರೇ ಮಾಡ್ರಿ. ತಿರುಗಾಟದೊಂದಿಗೆ ಹೇಗೆ ಈ ತರ ಹೋಗ್ಬಿಡುತ್ತೆ ಮಾಡುವ. ಸ್ವಾಮಿ ಆಂಜನೇಯ ಸ್ವಾಮಿ, ಈ ಗದನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ತಂದೆ. ಹಂಗಾಗಿ ಈ ಕಲೆಕ್ಷನ್ ಎಲ್ಲ ನನ್ನ ಹತ್ರನೇ ಇರಲಿಲ್ಲ. ಪ್ರಸನ್ನ ಆಗಕ್ಕಿಂತ ಮುಂಚೆ ಬಂದು ಕಾಣಿಸೇನೆಲ್ಲ ಪಾಂಡ್ರಾಗ ಎತ್ಕೊಂಡು ಹೋಗ್ಬಿಟ್ಟ. ಮೈ ಮೇಲೆ ದೇವ್ರ ಬರೋ ಟೈಮಲ್ಲಿ ಕಾಣಿಕೆ ಬಗ್ಗೆ ಮಾತಾಡಿದ್ರೆ ಆಂಜನೇಯಗೆ ಬೇಜಾರಾಗೋದಿಲ್ವನಾ? ಒಂದು ನಿಮಿಷ ನಾನು ಕರಿತೀನಿ. ಅಳಿ ಅಂದ್ರೆ ಪಲ್ಲಕ್ಕೆ ನಂಬವ್ವ. ಏನ್ ಬಾವ ಹಂಗಂದ್ರೆ? ನಾನೇ ಸಿಕ್ಕಾಪಟ್ಟೆ ಯುದ್ಧ ಆಯ್ತು ಅಂತ ಟ್ರೈ ಮಾಡ್ತೀರಾ? ಹಾಗೇನ ಟ್ರೈ ಮಾಡಿದ್ರೆ ನಾನು ಸುಮ್ಮನೆ ಅಳಿಂದು ಯಾಕಾ ಚಿಕ್ಕಿ ರುಚಿಗೆ ಅಂದ್ಬಿಟ್ಟವ್ರೆ. ಗದೆ ಬೇರೆ ಪಕ್ಕದಲ್ಲಿ ಇವು ಇದ್ದು ನಾನು ಒಬ್ಬ ನಾನು ನೋಡ್ರಲ್ಲ ಯಾವತ್ತೂ ನಮ್ಮನ್ನ ಏನೋ ಕಾಲಿತ್ತು ಕಾಲಿಕ್ಕೆ ದುಡ್ಡು ಸೇರ್ಬೇಕು. ನೀವ್ ಯಾಕೆ ತಗೊಂಡ್ರಿ? ಅಳಿ ಅಂದ್ರೆ ಏನ್ ಮಾತಾಡ್ತಿದ್ರಿ ನೀವು? ನೋಡಿಪ್ಪ, ನಾನು ಬೇರೆ ಇಲ್ಲ, ನೀವು ಬೇರೆ ಇಲ್ಲ, ನಮ್ಮ ಪದ್ಧತಿ ಬೇರೆ. ಇಷ್ಟಕ್ಕೂ ನಾನು ತಗೊಂಡು ದುಡ್ಡು ಏನೇ ಈ ಮನೆಗೋಸ್ಕರ ಖರ್ಚು ಮಾಡ್ತೀನಿ. ತಗೊಂಡಿರ್ತಕ್ಕಂಥ ದುಡ್ಡಲ್ಲಿ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಭಾಗ ಸೇರುತ್ತಪ್ಪ. ನನ್ನ ಭಾಗದ ದುಡ್ಡನ್ನ ಈ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಇದಕ್ಕೆ ವಿನಿಯೋಗ ಮಾಡ್ತೀನಿ. ನಿಮ್ಮ ಭಾಗದ ದುಡ್ಡನ್ನ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಾಗೆ ಎತ್ತಿಟ್ಟಿರ್ತೀನಪ್ಪ. ಹಾಗಾಗಿ ಇನ್ನು ಮೇಲಿಂದ ಪ್ರತಿನಿತ್ಯ ನನ್ನ ಈ ಮನೆಯಲ್ಲಿ ಗದೆ ಪೂಜೆ ಮಾಡ್ಕೊಂಡು ಹೋಗಿ ಅದರ ಕೆಳಗಡೆ ಬೀಳೋ ದುಡ್ಡನ್ನ ನಾನು ಬಳಸ್ಕೊಂಡು ಹೋಗ್ತೀನಿ. ತಮಾಷೆ ಮಾಡಬೇಡವೋ, ಪದ್ದು ಮೈ ಮೇಲೆ ಮಾರುತಿ ಬಂದಿದ್ದಾನೆ. ಹೋಗಿ ಒಂದು ಬಿಂದಿಗೆ ನೀರು ತಂದುಬಿಟ್ಟು ತಲೆ ಮೇಲಿಂದ ಕೆಳಗೆ ಸುರ್ರಿ, ಆಮೇಲೆ ಪಾದಕ್ಕೆ ದೈ ಹೊಡಿರಿ. ಪಾಂಡುರಂಗ, ನೀನು ಹನುಮಂತನ್ನೇ ಅವಹೇಳನ ಮಾಡ್ತೀಯಾ? ಅದಕ್ಕೆ ನಿನಗಿನ್ನು ಬೆಡ್ರೂಮ್ ಬಾಗಿಲು ತೆಗೆದಿಲ್ಲ, ಈ ಮನೆಗೆ ತೊಡಗಲು ತೂಗಿಲ್ಲ. ನಾನೇನಾದ್ರೂ ಶಾಪ ಕೊಟ್ರೆ ಈ ಜನ್ಮ ಅಲ್ಲ, ಇನ್ನ 7 ಜನ್ಮ ನಿನಗೆ ಮಕ್ಕಳು ಆಗೋದಿಲ್ಲ. ನೀವೆಲ್ಲ ಯಾರು ಏನ್ ಕತೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ? ಅಲ್ಲ ಸ್ವಾಮಿ, ನಿಮ್ಮ ಮನೇಲಿ ಭಜನೆ ನಡೀತಿತ್ತಲ್ಲ, ಸೇರ್ಕೊಳ್ಳೋ ಅಂತ ಬಂದು. ಈ ಗಂಡು ಪಿಂಡಿನಿಂದ ಜೀವನದಲ್ಲಿ ಒಂದು ಸ್ವಲ್ಪನೂ ಹೆಲ್ಪ್ ಆಗಿಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡು ಒಂದಿಷ್ಟು ದುಡ್ದಾಕೊಡುವ ಭಕ್ತಾದಿಗಳೇ. ಅದು ನೋಡಿ ಇದ್ದಕ್ಕಿದ್ದಂಗೆ ಏನಾಗಿದೆ ಅಂದ್ರೆ ಯಾವ ಜನ್ಮದ ಪುಣ್ಯದ ಫಲನೋ ಏನೋ ನಮ್ಮ ಮನೆಯಲ್ಲಿ ಮಂಗಳವಾರ ದಿವಸ ನಮ್ಮ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗ್ಬಿಟ್ಟಾನೆ. ಏನ್ ನನ್ನನ್ನು ನೋಡ್ತಾ ಇದ್ರೆ ಅಲ್ಲಿದ ನೋಡಿಪ್ಪ. ಸ್ವಲ್ಪ ಸುಮ್ಮನೆ ಇದ್ದು ಇಲ್ಲಂದ್ರೆ ಗೀಜಾ ನನ್ನ ಕೈಗೆ ಒಂದಿಷ್ಟು ಕಾಣಿಕೆ ಅಂತ ಕೊಟ್ಟುಬಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಪಾದಕ್ಕೆ ಬಿದ್ದುಬಿಟ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ವರ್ಷೊಪ್ಪತ್ತಲ್ಲಿ ನೀವೆಲ್ಲರೂ ರಿಯಲ್ ಎಸ್ಟೇಟ್ ದಣಿಗಳಾಗ್ಬಿಡ್ತೀರಾ. ಆಯ್ತು ಸ್ವಾಮಿ.
ಚಲ ಬಂದಾಗ ಮನೆಯವ್ರನ್ನ ಕರ್ಕೊಂಡು ಏನು ನಮ್ಮ ನೋಡ್ಬೇಕು ಅಂತ ಬಂದ್ರಿ ನನಗೆ ನೋಡ್ಬೇಕು ಅಂತ ಬಂದ್ರ ಖಂಡಿತ ಅಲ್ಲ 6 ದಿನ ಒಬ್ಬಿಸಿಗೆ ಆಗೋಗ್ಬಿಟ್ಟಿದೆ ಅದು ನೋಡಿ ನೀವು ಹೆಣ್ಣಿಂಗಸರು ನಮ್ಮ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಹಂಗಾಗಿ ಅವ್ರನ್ನ ಟಚ್ ಎಲ್ಲ ಮಾಡೋಕೆ ಹೋಗ್ರಿ ನನ್ನ ಕೈಗೆ ಕಾಣಿಕೆ ಇಟ್ಬಿಟ್ಟು ದೂರ ನಿಂತ್ಕೊಂಡು ನಮಸ್ಕಾರ ಹಾಕೊಂಡು ಹೋಗ್ರಿ ಭಾರತಿ ದೇವಾದಿ ದೇವ 5 ಮಡಗಳು ಚೆನ್ನಾಗಿ ಆಶೀರ್ವಾದ ಮಾಡಿ ದೇವಾದಿ ದೇವ ನಿನ್ನ ಶಕ್ತಿ ಅಪಾರ 7 ಸಮುದ್ರಗಳನ್ನು ದಾಟಿದವನು ನೀನು ಶ್ರೀರಾಮನ ಭಂಟನಾಗಿ ಸತ್ಯಕ್ಕಾಗಿ ಹೋರಾಡಿದವನು ನೀನು ನಿನ್ನ ದರ್ಶನ ಮಾತ್ರದಿಂದಲೇ ನಾನು ಪಾವನರಾದೆ ಏನಿದೇನಿದು ಈ ಸುಕೋಮಲೆ ನನ್ನ ಪಾದವನ್ನು ಮುಟ್ಟಿದ ತಕ್ಷಣ ನನಗೆ ರೋಮಾಂಚನವಾಗುತ್ತಿದೆಯಲ್ಲ ದೇವರಾದ ನನಗೆ ಇದು ಸರಿಯಲ್ಲ ಭಕ್ತೆ ನಿನಗೆ ಆಶೀರ್ವಾದ ಮಾಡಿದ್ದೇನೆ ಬೇಸ್ ದೇವ ಈ ಸುಭದ್ರೆಗೆ ಭದ್ರನಾದ ಒಳ್ಳೆ ಗಂಡನನ್ನು ಖರೀದಿಸಿ ಬೇಕಾದ ಒಳ್ಳೆ ಗಂಡ ಇಲ್ಲೇ ಇದ್ದಾನೆ ಎಲ್ಲಿ ದೇವ ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಬವನುದಿನಲು ನನ್ನಾಲಿನಲ್ಲಿಯೇ ರಂಗು ಚೆಲ್ಲಿದೆ ಆಂಜನೇಯ ಸ್ವಾಮಿಗಳು ಫುಲ್ ಇರುವಾಗ ಬಿಟ್ಟವ್ರೆ ಆಂಜನೇಯ ಸ್ವಾಮಿಗಳು ದಯವಿಟ್ಟು ವಾಸ್ತವಕ್ಕೆ ಬರಬೇಕು ಇಲ್ಲಾಂದ್ರೆ ಕಲೆಕ್ಷನ್ ಆಗಿರೋ ದುಡ್ಡೆಲ್ಲ ಎಗ್ಗರ್ಕೊಂಡು ಹೋಗ್ಬಿಡುತ್ತಪ್ಪ ಭಕ್ತಾದಿಗಳೇ ಕ್ಷಮೆ ಇರಲಿ ನಾನು ಯಾವುದೋ ಲೋಕಕ್ಕೆ ತೇಲಿ ಹೋಗಿದ್ದೆ ನಿನ್ನ ಹೆಸರು ಸುಭದ್ರೆ ತಾನೆ ಹೌದು ದೇವ ನೀನು ದಿನ ಇಲ್ಲಿಗೆ ಬಂದರೆ ನಿನಗೆ ಒಳ್ಳೆಯದಾಗುತ್ತದೆ ನಿಮ್ಮೇಲಲ್ವಾ ದೇವ್ರು ಬರೋದು ಹೌದು ಸುಭದ್ರ ಈ ಪದ್ದು ಮೇಲೆ ದೇವರು ಬರೋದು ದೇವ್ರು ಬಂದಾಗ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ ಸಾಕ್ಷಾತ್ ಹನುಮಂತನೇ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ ಸುಭದ್ರ ಹೇಳ ದೇವ್ರಾಜ್ ನಿಮ್ಮ ಮನ್ಸಲ್ಲೂ ಆಸೆ ಇದೆಯಾ ಅದೇನು ಅಂತ ಈ ಭಕ್ತಿ ಹತ್ರ ಹೇಳಿ ಅದನ್ನ ಖಂಡಿತ ಈಡೇರಿಸ್ತೀರಿ ನಾನು ನಿಮ್ನ ಮೆಚ್ಕೊಂಡಿದ್ದೀನಿ ಒಪ್ಕೊಂಡಿದ್ದೀನಿ ನಿಮ್ನೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ ದೇವರಾಜ್ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರೋದ್ಯಾ ಖಂಡಿತ ಇಲ್ಲ ನೀವು ದೇವರು ನನ್ನ ಭಕ್ತಿ ಅಷ್ಟೇ ನಮ್ಮಿಬ್ರು ಸಂಬಂಧ ಹೇಗಿರ್ಬೇಕು ಗೊತ್ತಾ ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸುಹಾಸಿನಿ ಇದ್ರಲ್ಲ ಹಾಗಿರ್ಬೇಕು ಅಷ್ಟೇ ನಾನು ಜೈ ಜಗದೀಶ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ ದೇವರಾಜ್ ನೋಡಿರೋ ನಿಮ್ಮನ್ನ ಪ್ರೇಮಿಯಾಗಿ ನೋಡೋದ ಖಂಡಿತ ಸಾಧ್ಯ ಇಲ್ಲ ಸುಭದ್ರ ಯಾಕೋ ಶೋಕ ಗೀತೆ ಆಡ್ತಾ ಇದ್ಯಾ ಶೋಕ ಗೀತೆನಾ ನನ್ನ ಕೈನಲ್ಲಿ ಒಂದು ಗಾಜಿನ ಲೋಟ ಇದ್ದಿದ್ರೆ ಅದ್ರ ತುಂಬಾ ರಕ್ತನ ಕಕ್ಕೊಂಡ್ಬಿಡ್ತಾ ಇದೆ ಅಂತದ್ ಏನಾಯ್ತು ನನ್ನ ಪ್ರೀತಿಯ ಭಕ್ತೆ ಸುಭದ್ರ ನನ್ನ ಮದುವೆ ಆಗಲ್ಲ ಅಂತ ಓಡೋಗ್ಬಿಟ್ಲು ಈಗ ನೀನು ಗಾಡು ಇಂಥ ಟೈಮಲ್ಲಿ ಬೇರೆಯವ್ರ ಬಗ್ಗೆ ಎಸ್ಪೆಷಲಿ ಲವ್ ಬಗ್ಗೆ ಅಂತೂ ಮಾತಾಡ್ಲೇಬಾರ್ದು ಎಷ್ಟು ದಿವಸ ಅಂತ ಹೀಗಿರ್ಬೇಕು ಆ ಕಥೆಲ್ಲ ಯಾವ್ದೇ ಮಾಡ್ಕೊಂಡು ಸತ್ತೋಗ್ಬಿಡ್ಲ ಮತ್ತು ಯಾರು ನಿನ್ನ ಪ್ರೀತಿ ಮಾಡಲ್ಲ ಅಂತಾರೋ ಅವ್ರಿಗೆ ನಿನ್ನ ಪ್ರೀತಿ ಜಾಸ್ತಿ ಇರುತ್ತೆ ಹಾಗಾಗಿ ನೀನು ಪ್ರೀತಿಸಿರೋ ಸುಭದ್ರನ ಬಿಡಬೇಡ ಪಟಾಯಿಸು ಲೇ ಬಿಟ್ಲ ನಾನು ಹೇಗಿದ್ದೀನೋ ಪದ್ದು ಈ ಡ್ರೆಸ್ ನೀನು ಸಖತ್ ಹಾಕೊಂತಿದ್ದೆ ಕಣೋ ಒಂದು ಕ್ಷಣ ನನಗೆ ಗೊತ್ತಾಗಿಲ್ಲ ನೀನು ಪದ್ದು ಅಂತ ಆ ಸುಭದ್ರ ನನ್ನ ಒಪ್ಕೋತಾಳ ಸುಭದ್ರನ ಅವ್ರ ಅಜ್ಜಿನೂ ಒಪ್ಕೋತಾನೆ ಸುಭದ್ರ ನನ್ನ ಒಪ್ಕೊಟ್ರೆ ಸಾಕು ಅವ್ರ ಅಜ್ಜಿ ಬೇಕಾದ್ರೆ ನಿನ್ನ ಒಪ್ಕೊಳ್ಳಿ ಆ ಮಾತು ಒಂದು ಅರ್ಥ ಬೇಡವಾ
ಆರಾಗಿ ಈ ತರ ಹೆಂಡತಿ ಇರ್ಬೇಕಾರೆ ನನ್ನನ್ನ ಸುಭದ್ರ ರಜೆ ಕಟ್ಬೇಕು ಅಂತಿದ್ಯಾ ಸಾಯಂಕಾಲ ಸಿಗು ಒಂದು ಮೆಣಸಿನ್ಕಾಯಿ ಬಜ್ಜಿನೂ ಕೊಡ್ಸಲ್ಲ. ಯಾಕೆ ಬೇಕಾದ್ರೆ ಮಾಡ್ಕೋತ್ಯಾ ಏನೋ ಪಂಚಿಂಗ್ ಸಿಗಿ ಅಂತ ಬಂದೆ. ನೋಡು ಈಗ ಸುಭದ್ರ ಬರ್ತಾಳೆ, ಅವಳು ಬರ್ತಿದ್ದಂಗೆ ನೀನು ಓಡ್ ಬಂದು ಡಿಕ್ಕಿ ಹೊಡೆದ್ಬಿಡ್ಲಾ? ನೀನು ಡಿಕ್ಕಿ ಹೊಡೆಯೋ ರಪ್ಸಕ್ಕೆ ಅವಳು ನೆಲ ಕತ್ಕೊಂಡ್ಬಿಡ್ತಾಳೆ. ಅವಳು ಬರ್ತಿದ್ದಂಗೆ ಪ್ರೀತಿಯಿಂದ ಮಾತಾಡಿ, ಕ್ರೈಸವರು ಕೆನ್ನೆಸವರು, ನಾನು ನಿನ್ನ ಪ್ರೇಮಿ ಪದ್ಮನಾಭ ಅಲಿಯಾಸ್ ಪದ್ದು ಅಂತ ಹೇಳು. ಆಗ ಅವಳು ನಿನ್ನ ಪ್ರೀತಿಯಿಂದ ಬಾಚಿ ಬಿಗಿದು ತಬ್ಕೊತಾಳೆ. ಏನಾಯ್ತು? ಆಗ ನಿನ್ನ ಫ್ಯಾಮಿಲಿ ಪ್ಯಾಕ್ ತರ ಇರೋ ಹೊಟ್ಟೆ 6 ಪ್ಯಾಕ್ ಆಗುತ್ತೆ. ನೀನ್ ಇಲ್ಲೇ ಇದ್ದು ನಮ್ಮಿಬ್ರು ಪ್ರೀತಿಗೆ ಬೆಸ್ಗೆ ಹಾಕೋ. ನಾನು ಇಲ್ಲಿ ಬೆಸ್ಗೆ ಹಾಕ್ತಿದ್ರೆ ಅಲ್ಲಿ ನಾನು ಬೆಸ್ಗೆ ಕಿತ್ತೋಗುತ್ತೆ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು, ಟಾಟಾ ಬಾಬಾಯ್. ಸುಭದ್ರ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ರಸ್ತೆಲ್ಲೇ ನಿಮ್ ದರ್ಶನ ಆಗಿದ್ದು ನಿಜವಾಗ್ಲೂ ನನ್ ಪುಣ್ಯ ದೇವ್ರೆ, ನಿಜವಾಗ್ಲೂ ಪುಣ್ಯ. ಅಯ್ಯೋ ಸುಭದ್ರ, ಎಲ್ಲಿ ನಿನ್ ಕೈ ಸ್ವಲ್ಪ ಕೊಡ. ನೀವು ಕೇಳಿದ್ರೆ ಕೊಡಲ್ಲ ಅಂತೀನ, ಇದು ನಿಮ್ದೇ ಕೈ. ಸುಭದ್ರ, ನಿಜ ಹೇಳ್ಬೇಕು ಅಂದ್ರೆ ನನ್ ದೇವ್ರಲ್ಲ, ಮಸಾಲೆ ದೋಸೆ ತಿನ್ನೋ ಸಾಮಾನ್ಯ ಮನುಷ್ಯ. ನಾನು ನಿನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಶಾಂತ ಪಾಪ, ಶಾಂತ ಪಾಪ. ದೇವ್ರಾಜ್ ನೀವು ಇಂಥ ಮಾತಾಡೋದ? ನಿಮ್ಮಿಂದ ಇಂಥ ಮಾತನ್ನ ನಾನು ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ ದೇವ್ರು. ಅಯ್ಯೋ ನಾನ್ ದೇವ್ರಲ್ಲ, ನಾನ್ ನಿನ್ ಮದುವೆ ಆಗ್ಬೇಕು. ನೋಡಿ, ನನ್ ಜೋಡ ಕಾಪಾಡಿ ಅಂತ ಕೂಗಿದ್ರೆ ಜನಗಳೆಲ್ಲ ಬಂದು ನಿಮ್ಮನ್ನ ದೇವ್ರ ಅಂತ ಲೆಕ್ಕಕ್ಕೆ ಇಟ್ಕೊಂಡು ಹೊಡೆದು ಹಾಕುತ್ತಾರೆ. ಕಾಪಾಡಿ, ಕಾಪಾಡಿ. ಯಾಕೆ ಯಾರೇನ್ ಮಾಡಿದ್ರು? ಧೈರ್ಯವಾಗಿ ಹೇಳಮ್ಮ, ನಾನಿದ್ದೀನಿ. ನಿಮ್ಮ ಮಾರುತಿ, ನಿಮ್ಮ ಆಂಜನೇಯ, ನಿಮ್ಮ ಕೋಟೆ. ನನಗೆ ಗೊತ್ತಿತ್ತು ಆ ಗೊಡವ ಏನಾದ್ರೂ ಒಂದು ಕಿತಾಪತಿ ಮಾಡೇ ಮಾಡುತ್ತೆ ಅಂತ. ನನ್ನ ಪ್ರೀತಿ ಮಾಡು ಮಾಡು ಅಂತ ನನ್ನ ಹಿಂದೆ ಬಿದ್ದಿದ್ದಾನೆ. ನೀನ್ ಇಲ್ಲಿದ್ಯಾ, ನೀನೇನು ಯೋಚನೆ ಮಾಡ, ನಾನು ನಿನ್ನ ಭದ್ರವಾಗಿ ಕಾಪಾಡ್ತೀನಿ. ಎಲ್ಲರನ್ನೂ ಕಾಪಾಡಬೇಕು. ದೇವ್ರಾಗ ನೀನೇ ಪ್ರೀತಿ ಪ್ರೇಮ ಅಂದ್ರೆ ಹೇಗಪ್ಪ ಆಂಜನೇಯ? ರಂಗತ್ತೆ, ನಾನು ದೇವ್ರಲ್ಲ, ನಾನು ಸುಭದ್ರಳ ಪ್ರೇಮ ದಾಸ. ಯಾರು ದುಡ್ದಿದ್ದ? ಒಬ್ಬ ಭಕ್ತಿ ಹತ್ರ ಆಡೋ ಮಾತುಗಳೇ ಓಡಿಬಿಡ. ಏನಿದು ವಿಚಿತ್ರ? ಈ ಗದೆ ಹೊಡೆದ್ರೆ ನೋವಾಗುತ್ತೆ, ಈ ಗದೆನ ಕೈಯಲ್ಲಿ ಹಿಡಿದ್ರೆ ವಿಚಿತ್ರವಾದ ಶಕ್ತಿ ಬರುತ್ತೆ. ಏನಿದ್ರ ಮರ್ಮ? ಮಾರಮನೆ ಇಲ್ಲ, ಗಿರ್ಮನೆ ಇಲ್ಲ ಕಣ. ನಮ್ಮಮ್ಮಂಗೆ ಮಾಡೋದಕ್ಕೆ ಏನು ಗೇಮ್ ಇಲ್ವಲ್ಲಪ್ಪ, ಅದಕ್ಕೆ ನೀನು ಏನೋ ಕತೆ ಕಟ್ಟಿ ನಂಬಿಸಿದಾರ ಅಷ್ಟೇ. ಹಾಗಿದ್ರೆ ಈ ಗದೆ ಗಂಡು ಗಲ್ಲೇಶ್ವರನ ಹತ್ರ ಇದ್ದ ಗದೆ ಅಲ್ವಾ? ನೀನಾದ್ರೂ ತಿರ್ಗಾಕತ್ತೆ ಕಣ. ಇಲ್ಲಿ ಬಾಯಿ ತಗೊಂಡ್ಬಿಟ್ಟಿತ್ತು ಕಣಪ್ಪ. ಇದನ್ನ ಸ್ವಲ್ಪ ಅಂಟಾಕಿ ರಿಪೇರಿ ಮಾಡ್ಕೊಡು ಅಂತ ಕೊಟ್ಟು ಕಳಿಸಿದ್ರು. ನಾನು ರಿಪೇರಿ ಮಾಡಿ ಅಡ್ಡದ ಮೇಲೆ ಇಟ್ಟಿದ್ದೆ. ಇವ್ರು ನಿನಗೆ ಈ ಗದೆ ಬಗ್ಗೆ ಇಲ್ಲದೆಲ್ಲ ಕತೆ ಕಟ್ಟಿ ಹೇಳಿದ್ದಾರೆ. ನೀನು ಅದನ್ನ ನಂಬ್ಕೊಂಡು ಕೂತಿದೆಯಲ್ಲೋ ಅದಮ್ಮ. ಅಯ್ಯೋ, ಒಬ್ಬ ಭಕ್ತಗೆ ಇಷ್ಟೊಂದು ಮೋಸನ?